ಸರ್, ಈಗ GBA ಚುನಾವಣೆ, ಸ್ಥಳೀಯ ಚುನಾವಣೆಗಳಲ್ಲಿ ಮತಯಂತ್ರದ ಬದಲು ಮತಪತ್ರವನ್ನು ಬಳಕೆ ಮಾಡಬೇಕು ಅನ್ನುವಂಥ ನಿರ್ಧಾರ ಆಗಿದೆ. GBA ಚುನಾವಣೆ ಮತಪತ್ರದ ಮೂಲಕವೇ ಆಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಚುನಾವಣಾ ಕಮಿಷನ್ ನಿರ್ಧಾರ ಮಾಡಬೇಕಾಗತ್ತೆ, ಇನ್ನೊಂದು ನಿರ್ಧಾರ ಮಾಡಿ ಅನೌನ್ಸ್ ಮಾಡಬೇಕು. ಮಾಡಿದಾರಲ್ವಾ? ರಾಜ್ಯ ಚುನಾವಣಾ ಆಯೋಗ ಮಾಡಿರ್ಬೋದು, ನಡೀಲಿಲ್ಲ, ಅದು ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಆದರೆ ಸುಲಭ ಕೌಂಟಿಂಗಿಗೆ, ಇದಕ್ಕೆ ನಾವು ಎಷ್ಟೋ ವರ್ಷದಿಂದ ಕೌಂಟಿಂಗ್ ಹಾಲ್ನಲ್ಲಿ ಕೂತಿದ್ದೀವಿ ನಾವು, ಭಾಳಷ್ಟು ಎಡವಟ್ಟುಗಳಾಗ್ತದೆ. ಆದರೆ ಈ ಎಲೆಕ್ಟ್ರಾನಿಕ್ ಮತಯಂತ್ರದಲ್ಲಿ ಆ ರೀತಿ ಎಡವಟ್ಟುಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮತಯಂತ್ರ ಬಂದ್ರ ಮೇಲೆ ಎಲ್ಲರೂ ಕೂಡ ಹ್ಯಾಪಿ ಆಗಿದ್ರು. ರಾಜಕೀಯ ಪಕ್ಷಗಳು, ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ಸಂತೋಷ ಆಗಿದ್ರು, ಇದನ್ನು ಬಂದು ಇದು ಒಳ್ಳೆಯದಾಯ್ತಪ್ಪ ಅಂತೇಳಿ. ಮತ್ತು ಎಲ್ಲದಿಂದ ತೋಳ್ಬಲ, ಹಣಬಲ, ಇದರಿಂದ ಅದನ್ನ ರಿಗ್ಗಿಂಗ್ ಮಾಡಿಸುವಂಥದ್ದು ಇದೆಯಲ್ಲ, ಅದು ಸುಲಭ ಈ ಬ್ಯಾಲೆಟ್ ಪೇಪರ್ಗಳಲ್ಲಿ. ಸರ್, ಈಗ ನೀವು UVM ಮಿಷನ್ನೇ ನೀವು ಬದಲಾಯಿಸ್ತಿದ್ರಿ, ನಿಮಗೆ ಬೇಕಾದಂಗೆ ಮಾಡ್ಕೊಂತಿದ್ರಿ, ನಿಮಗೆ ಬೇಕಾದಂಗೆ ತಿರ್ಸ್ಕೊಂತಿದ್ರಿ, ಇಂತೆಲ್ಲ ಆರೋಪ ಇದರಿಂದ ಇದೊಂದು ಆಗೇ ಬಿಡಲಿ ಅನ್ನೋ. EVM ಮಿಷನ್ನು ಫಾಲ್ಟ್ ಅಂತ ಹೇಳಿ ಅವ್ರಿಗೆ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಟ್ಟು ಸುಮ್ಮನೆ ಹೇಳ್ತಾ ಓಡಾಡ್ತಾ ಇದ್ರು. ಇದುವರೆಗೂ ಕೂಡ ಅವ್ರು ಚಾಲೆಂಜ್ ಮಾಡಿದ್ರಲ್ಲ, ಎಲೆಕ್ಷನ್ ಕಮಿಷನ್ ಚಾಲೆಂಜ್ ಮಾಡ್ತು, ಬನ್ನಿ ನೀವು ಪ್ರೂವ್ ಮಾಡಿರಿ ಅಂತೇಳಿ. ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮ್ಮನೆ ಜನರಿಗೆ ತಪ್ಪು ದಾರಿಯನ್ನು ಹಿಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಿಂದ EVM ಮಿಷನ್ಗಳನ್ನು ತಗೊಂಡೋಗಿ ಬೇರೆ ಬೇರೆ ರಾಷ್ಟ್ರಗಳು ವೋಟಿಂಗ್ ಇದರಲ್ಲೇ ಅಳವಡಿಸ್ಕೊಂಡಿದ್ದಾವೆ. ಹಾಗಾಗಿ EVM ಮಿಷನ್ನಲ್ಲಿ ಏನೂ ಫಾಲ್ಟ್ ಇರಲಿಲ್ಲ. ಆದರೆ ಇವರು ಅನಾವಶ್ಯಕವಾಗಿ ಇದನ್ನು ಮಾಡಿದ್ದಾರೆ. ಆಗಲಿ, ಒಂದು ಎಲೆಕ್ಷನ್ ಆಗಲಿ. ದೇಶದಲ್ಲಿ ಯುವ ಸಾರಥ್ಯವನ್ನು ಇವತ್ತು ನಿತಿನ್ ವಹಿಸ್ಕೊತಾ ಇದ್ದಾರೆ BJPಯಿಂದ. ತುಂಬ ಸಂತೋಷ ಆಗುತ್ತೆ ಸರ್. ಒಂದು ಯಂಗ್ ಬ್ಲಡ್ ಆರ್ಗನೈಸೇಷನ್ ವಿಂಗ್ನಲ್ಲಿ ಕೆಲಸ ಮಾಡುವಂಥದ್ದು ತುಂಬ ಒಳ್ಳೆಯದು. ನಮ್ಮ ಸಂಘಟನೆಯ ಶಕ್ತಿಯಾಗಿರ್ತಕ್ಕಂಥ ನಮ್ಮಂಥ ಪಕ್ಷಕ್ಕೆ ಇದು ತುಂಬ ಒಳ್ಳೆಯದು. ಅನೇಕ ಕಡೆ ಲೋಯರ್ ಲೆವೆಲಲ್ಲಿ ಮಾಡ್ತಾಯಿದ್ರು. ಇವತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕೂಡ ಸುಮಾರು 45 ವರ್ಷದ ಯುವಕ ಅದನ್ನು ನಿರ್ವಹಿಸಿದ್ದಾರೆ. ತುಂಬ ಸಕ್ರಿಯವಾಗಿ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾಗ್ತದೆ, ಸಮಯ ಕೊಡಬೇಕಾಗ್ತದೆ. ನಮ್ಮ ಪಕ್ಷದಲ್ಲಿ ಅಧ್ಯಕ್ಷ ಅನ್ನುವಂಥದ್ದು ಒಂದು ಹುದ್ದೆ ಅಲ್ಲ, ಅದೊಂದು ಹೊಣೆಗಾರಿಕೆ. ಹಾಗಾಗಿ ಆ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಈ ದೇಶದಲ್ಲಿ ರಾಷ್ಟ್ರೀಯವಾದಿ ಸಿದ್ಧಾಂತದ BJPಯನ್ನು ಹೆಚ್ಚು ಸುದೃಢವಾಗಿ ಕಟ್ಟಲಿಕ್ಕೆ ಖಂಡಿತವಾಗೂ ಹೊಸ ಅಧ್ಯಕ್ಷರ ಆಯ್ಕೆ ತುಂಬ ಒಳ್ಳೆಯದು ಅಂತ. ರಾಜ್ಯದಲ್ಲೂ ಕೂಡ ಯುವ ನಾಯಕತ್ವ ಮುಂದುವರಿಯುತ್ತೆ ಸರ್. 2022 ಕೂಡ ಈಗ ವಿಜೇಂದ್ರ ನಾಯಕತ್ವವಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಕೂಡ ಬದಲಾವಣೆ ಮಾಡಬೇಕು ಚರ್ಚೆ ಕೂಡ ನಡೀತಾ ಇದೆ ರಾಜ್ಯ BJP. ಅದಕ್ಕೆ ಆ ಬಗ್ಗೆ ನಮ್ಮ ಡೆಲ್ಲಿಯ ಹಿರಿಯರು, ರಾಜ್ಯದ ಹಿರಿಯರು ಕೂತು ನಿರ್ಧಾರ ಮಾಡ್ತಾರೆ. ಈಗಂತೂ ಅವರೇ ಇದ್ದಾರೆ, ಮುಂದುವರಿತಾ ಇದ್ದಾರೆ. ಮುಂದೆ ಕೂಡ ಅದರ ನಿರ್ಧಾರ ನಮ್ಮ ಹಿರಿಯರು ಕೂತು ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು.